ಈ ಕತೆ ನಿಮಗೂ ಇಷ್ಟ ಆಗಬಹುದು. ಕತೆ ಅನ್ನೋದಕ್ಕಿಂತ ನಿಜ ನಡೆದಂತಹ ಘಟನೆ ರೀತಿ ಕಣ್ಣಿಗೆ ಕಟ್ಟಿದ ತರ ಇದೆ. ಮಗ ಒಬ್ಬ ತನ್ನ ತಂದೆಯನ್ನ ರೆಸ್ಟೋರೆಂಟ್ಗೆ ಕರ್ಕೊಂಡು ಹೋಗಿರ್ತಾನೆ. ಅಲ್ಲಿ ತಿಂಡಿ ತಿಂತಾ ಇರಬೇಕಾದ್ರೆ ಅವರ ಬಾಯಿಯಿಂದ ಹಿಡಿದು ಮೈ ಕೈಯಲ್ಲೆಲ್ಲ ತಿಂಡಿಯನ್ನ ಚೆಲ್ಕೊಂಡಿರ್ತಾರೆ. ಅದನ್ನ ಬೇರೆಯವ್ರು ನೋಡಿದ್ರೇನೆ ಅವರಿಗೆ ಅಸಹ್ಯ ಬರೋ ತರ ಇರುತ್ತೆ. ಈಗ ಚಿಕ್ಕ ಮಕ್ಕಳೆಲ್ಲ ಹೋಟೆಲ್ಗೆ ಹೋದಾಗ, ರೆಸ್ಟೋರೆಂಟ್ಗೆ ಹೋದಾಗ ಅವ್ರನ್ನ ನೋಡಿ ನಾವು ಎಷ್ಟು ಬೈತೀವಿ, ಮೈಯಲ್ಲೆಲ್ಲ ಚೆಲ್ಕೊಂಡಿದ್ಯಾ, ಏನಿದೆಲ್ಲ ಅಂತ. ಆದ್ರೆ ಇದೆಲ್ಲ ಆಗ್ತಾ ಇರ್ಬೇಕಾದ್ರೆ ಎದುರುಗಡೆ ಇರುವಂತಹ ಮಗ ಮಾತ್ರ ತಂದೆ ತಿಂತಾ ಇರೋದನ್ನ ನೋಡ್ತಾ ಇದ್ದ ಬಿಟ್ರೆ ಹೀಗ್ ಚೆಲ್ಕೋಬೇಡಿ, ಹೀಗ್ ಮಾಡಿ ಏನೂ ಮಾತಾಡ್ತಾ ಇರ್ಲಿಲ್ಲ. ಕೊನೆಗೆ ಅವರು ತಿಂಡಿ ತಿಂದಾದ್ಮೇಲೆ ಅವರನ್ನ ವಾಶ್ರೂಮ್ ಕರ್ಕೊಂಡು ಹೋಗ್ತಾನೆ. ಅವರ ಮೈ ಮೇಲೆ ಬಿದ್ದಂತಹ ಎಲ್ಲ ಆಹಾರ ವಸ್ತುಗಳೇನಿದೆ ಅದನ್ನೆಲ್ಲ ತೆಗಿತಾನೆ. ಕನ್ನಡಕವನ್ನ ಮತ್ತೊಮ್ಮೆ ನೀರಿಗೆ ಹಾಕಿ ಅದನ್ನ ಕ್ಲೀನ್ ಮಾಡಿ ಒರೆಸಿ ಅವರಿಗೆ ಹಾಕೊಳ್ಳೋದಕ್ಕೆ ಕೊಡ್ತಾನೆ. ಮುಖವನ್ನೆಲ್ಲ ಆ ಕರ್ಚಿಫ್ನಿಂದ ಒರೆಸಿ ಬಿಡ್ತಾನೆ. ನಂತರ ತಂದೆಯನ್ನ ಕರ್ಕೊಂಡು ಹೋಗ್ತಾ ಇದ್ದಾಗ ಇದನ್ನೆಲ್ಲ ಗಮನಿಸ್ತಾ ಇದ್ದಂತಹ ಇನ್ನೊಬ್ರು ವಯಸ್ಸಾದಂತಹ ವ್ಯಕ್ತಿ ಕೇಳ್ತಾರಂತೆ, ಮಗು ನೀನ್ ಇಲ್ಲಿಂದ ಏನೋ ಬಿಟ್ಟು ಹೋಗ್ತಾ ಇದೀಯಾ ಅಂತ. ನಾನೇನು ಬಿಟ್ಟು ಹೋಗ್ಲಿಲ್ಲ, ನಾನು ಎಲ್ಲವನ್ನ ತಗೊಂಡಿದ್ದೀನಿ ಅಂತ ಅವನು ಹೇಳಿದಾಗ, ಇಲ್ಲಪ್ಪ, ನೀನ್ ಬಿಟ್ಟು ಹೋಗ್ತಾ ಇರೋದು ಜೀವನದ ಪಾಠ. ತಂದೆಯನ್ನ ಹೇಗ್ ನೋಡ್ಕೋಬೇಕು, ತಂದೆಯನ್ನ ನಾವು ಮಗುವಿನಂತೆ ಯಾವ ರೀತಿ ವಯಸ್ಸಾದ ಮೇಲೆ ನೋಡ್ಕೋಬೇಕು ಅನ್ನುವಂತಹ ಒಂದು ಅದ್ಭುತ ಪಾಠವನ್ನ ಇಲ್ಲಿರೋ ಪ್ರತಿಯೊಬ್ಬರಿಗೂ ಕೂಡ ತೋರಿಸ್ತಾ ಇದೀಯ ನೀನು. ನಾವು ಚಿಕ್ಕ ವಯಸ್ಸಲ್ಲಿರುವಾಗ ಈ ಮೈ ಮೇಲೆಲ್ಲ ಚೆಲ್ಕೊಳ್ಳೋದು, ತಂದೆ ತಾಯಿಗೆ ಬೇರೆ ಬೇರೆ ರೀತಿಯ ಕಾಟ ಕೊಡೋದು, ಅವರನ್ನ ಗೋಳು ಹೊಯ್ಕೊಳ್ಳೋದು, ಅವ್ರು ಹೇಳಿದನ್ನ ಕೇಳದೆ ಅವರು ಸಿಟ್ಟಾಗುವಂತೆ ಮಾಡೋದು, ಇಂಥದನ್ನೆಲ್ಲ ಮಾಡ್ತಾ ಇರ್ತೀವಿ. ಆದ್ರೆ ತಂದೆ ತಾಯಿಗಳು ಅದೆಲ್ಲವನ್ನ ಸಹಿಸ್ಕೋತಾರೆ, ಮಕ್ಕಳ ಸೇವೆಯನ್ನ ಮಾಡ್ತಾರೆ. ಆದ್ರೆ ಅದೇ ತಂದೆ ತಾಯಿಗಳು ಮತ್ತೆ ಮುಪ್ಪಿನ ಅವಸ್ಥೆಗೆ ಜಾರಿದಾಗ ಅವರನ್ನ ಮಕ್ಕಳು ಆ ರೀತಿ ನೋಡ್ಕೊಳ್ತಾರ ಅನ್ನೋದೇ ಪ್ರಶ್ನೆ. ಸಾಮಾನ್ಯವಾಗಿ ಈ ಮಾಲ್ಗೆಲ್ಲ ಹೋಗುವಾಗ ಅಥವಾ ಹೊರಗಡೆ ಹೋಗುವಾಗ ವಯಸ್ಸಾದವರು ಬರ್ತಾರೆ ಅಂತ ಹೇಳಿದ್ರೆ ನೀವ್ ಯಾಕಲ್ಲಿ, ನಿಮ್ಗಲ್ಲೆಲ್ಲ ಓಡಾಡೋದಕ್ಕಾಗೋದಿಲ್ಲ, ಸುಮ್ಮನೆ ಮನೇಲಿ ಕೂತ್ಕೊಂಡಿರ್ಬಾರ್ದ, ಸುಮ್ಮನೆ ರಿಸ್ಕ್, ಕರ್ಕೊಂಡು ಹೋದ್ರೆ ನಮಗೂ ಕಿರಿಕಿರಿ, ನಿಮ್ಮ ಹತ್ರ ಅದೆಲ್ಲ ಆಗೋದಿಲ್ಲ ಅಂತೆಲ್ಲ ಹೇಳಿ ಮನೇಲೇ ಕೂರಿಸುವಂತಹ ಎಷ್ಟೋ ಮಕ್ಕಳಿದ್ದಾರೆ. ಅಂತಹ ಮಕ್ಕಳ ನಡುವೆ ನೀನು ಬಹಳ ಅಪರೂಪ ಅನ್ನುವಂಥ ಮಾತನ್ನ ಹೇಳಿದ್ರಂತೆ. ಎಷ್ಟು ಬ್ಯೂಟಿಫುಲ್ ಆಗಿದೆ ಅಲ್ವಾ ಸ್ಟೋರಿ. ನನ್ಗಂತೂ ನೋಡಿದ ತಕ್ಷಣ ಇಷ್ಟ ಆಯ್ತು, ಹಾಗೆ ನಿಮ್ ಜೊತೆ ಶೇರ್ ಮಾಡ್ಕೊಂಡೆ. ಯಾಕಂದ್ರೆ ಸಂಸಾರ ಅಂತಂದ್ರೆ ಅಲ್ಲಿ ಮಕ್ಕಳು, ಹಿರಿಯರು ಎಲ್ಲರೂ ಒಟ್ಟಿಗೆ ಒಂದೇ ಸೂರಿನಲ್ಲಿ ಇದ್ರೆ ಮಾತ್ರ ಅದು ಕಂಪ್ಲೀಟ್ ಫ್ಯಾಮಿಲಿ ಅಂತ ಅನ್ಸ್ಕೊಳ್ಳುತ್ತೆ. ಅಲ್ಲೇ ವ್ಯಾಲ್ಯೂಸ್ ಅನ್ನೋದು ಮಕ್ಕಳಿಗೆ ಸಿಗ್ತಾ ಹೋಗುತ್ತೆ, ನಮ್ಮ ಸಂಸ್ಕಾರ ಇನ್ನಷ್ಟು ಗಟ್ಟಿಯಾಗ್ತಾ ಹೋಗುತ್ತೆ. ಅದಕ್ಕೆ ಹೇಳೋದು ಕೂಡು ಕುಟುಂಬ ಅಂತ ಅಲ್ವಾ. ಸದ್ಯಕ್ಕೆ ಇನ್ನೊಂದಿಷ್ಟು ಒಳ್ಳೆ ವಿಚಾರಗಳ ಜೊತೆ ಹೀಗೆ ಮತ್ತೆ ಮತ್ತೆ ಬರ್ತಾ ಇರ್ತೀನಿ. ನೀವು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಹಾಗೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡೋದನ್ನ ಮಿಸ್ ಮಾಡಬೇಡಿ. ಓಕೆನಾ? ಮತ್ತೆ ಸಿಗ್ತೀನಿ. ನಾನು ನಿಮ್ಮ ನಾಯನ.